ಬಂದಿದೆ. ನೀವು ಅರಣ್ಯ ಇಲಾಖೆ ಸ್ಪಾಟ್ ಥರ ನಮ್ಮ ರೆವಿನ್ಯೂಯಲ್ಲೂ ಒಂದು ಸ್ಪಾಟ್ ಬೇಕು ಅಂತ ನಾನು ಕೇಳಿದ್ದೀನಿ. ಅದು ಒಳ್ಳೆಯದು ಅಂತ ಅವರು ಹೇಳಿ ನಾನು ಚರ್ಚೆ ಮಾಡ್ತೀನಿ ಗೋಪಾಲ್ ಅವರು ಅಂತ ಹೇಳಿದ್ದಾರೆ. ಅದು ಆಗಲೇ ಅವರು ಒಂದು ನೋಟ್ ಮಾಡಿ ಬರ್ಕೊಂಡಿದ್ರು ನನ್ನ ಹತ್ರ. ಖಂಡಿತ ಆ ಸ್ಪಾಟ್ ಮಾಡಿದರೆ ಯಾರು ಒತ್ತುವರಿ ಮಾಡಿರ್ತಾರೋ ಅವ್ರ ಮೇಲೆ ತಕ್ಷಣ ಕ್ರಮ ತಗೊಳ್ಳೋಕ್ಕೆ ಅವಕಾಶ ಇರುತ್ತೆ. ಈಗ ಇವರು ಹೋಗೋರೊಳಗೆ ಇವರಿಗೆ ಸಮಸ್ಯೆ ಆಗಿರ್ಬೋದು, ಸ್ವಲ್ಪ ಸ್ಥಳೀಯವರೆಲ್ಲ ಸ್ವಲ್ಪ ಅದು ಮಾಡೋದು ಇದು ಮಾಡೋದು ಮಾಡ್ತಾರೆ. ಆದರೂ ಸಹ ನಾವು ಜನಪ್ರತಿನಿಧಿಗಳಾಗಿ ಅಧಿಕಾರಿಗಳು ಇವತ್ತು ಆ ಒತ್ತುವರಿಯನ್ನು ಬಿಡಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಇಲ್ಲ ಕೆರೆಯನ್ನು ಹೂಳು ತೆಗಿಲಿಕ್ಕೆ ತಹಶೀಲ್ದಾರ್ ಪರ್ಮಿಷನ್ ಬೇಕು. ಪರ್ಮಿಷನ್ ಇಲ್ಲದೆ ನಾವು ಕೊಡಲ್ಲ. DC ಆದೇಶ ಮಾಡಿದ್ದಾರೆ. ಯಾರು ಕೆರೆ ಗಣಿ ಇಲಾಖೆಗಳು ಆದೇಶ ಮಾಡಿದ್ದಾರೆ. ಯಾರು ಕೆರೆ ಮಣ್ಣು ತೆಗಿಬೇಕಾದ್ರೆ ಇವರು ಪರ್ಮಿಷನ್ ತಗೊಂಡ್ರೆ ನಾವು ಕೊಡ್ತೀವಿ. ಪರ್ಮಿಷನ್ ಇಲ್ಲದೆ ಹೋದರೆ ಆ ಕೆರೆ ಮಣ್ಣು ತೆಗಿಯಕ್ಕೆ ಬಿಡಲ್ಲ. ತಾಲೂಕು ಕಚೇರಿ ಹೌದು, ಆದರೆ ಇವರೇನು ಹಳೆ ಇಲ್ಲ ಬಂದಿದೆ ಅಲ್ಲ. ಈಗ ನಾನೀಗ ಹೇಳಿದ್ದೇನಲ್ಲ, ಹೊಸ ಕಚೇರಿಗೆ ಹೊಸದಾಗೇ ಬರಬೇಕು. ಹೊಸ ಚೇರು, ಹೊಸ ಕುರ್ಚಿ, ಹೊಸ ಇದೆಲ್ಲ ಅದಕ್ಕೆ ಆದ್ಯತೆ ಇದೆ. 4,80,00,000 ಬಂದಿದೆ. ಅದರಲ್ಲಿ ಇವರಿಗೆಲ್ಲ ಫರ್ನಿಚರ್ಸು ನಾವು ಮಾಡಿಕೊಡ್ತೀವಿ. ಅದರಲ್ಲಿ ಯಾವುದೇ ಇಲ್ಲ ಸರ್. ಈಗ ಏನಕ್ಕೆ ಹೊಸ ಮಿನಿ ವಿಧಾನಸೌಧ ಇದೆ, ಈಗಲೇ ಲಿಫ್ಟ್ ಹಾಳಾಗಿದೆ, ಮತ್ತು ಮೇಂಟೆನೆನ್ಸ್ ಏನೂ ಇಲ್ಲ. ನೀವು ಒಂದು ಸತಿ ವಿಸಿಟ್ ಕೊಡಬೇಕು ಸರ್. ಇವತ್ತು ಈಗಲೇ ಮೇಂಟೆನೆನ್ಸ್ ಅಂದರೆ ಮೇಂಟೆನೆನ್ಸ್ ಅವ್ರು ಯಾರು ಬಂದು ಮಾಡಲ್ಲ, ಅಲ್ಲ ಇವರೇ ಮಾಡಬೇಕು. ಅದೇ ಈಗ ಯಾರು ಒಬ್ಬರು ಅಲ್ಲಿ ಕಸ ಗುಡಿಸಿ ಅಥವಾ ಅದೆಲ್ಲ ಇದೆ, ಅದಕ್ಕೆಲ್ಲ ಮಾಡ್ತಾರೆ, ಅದಕ್ಕೆಲ್ಲ ಮಾಡ್ತೀವಿ. ಆಮೇಲೆ ಲಿಫ್ಟೇ ಹಾಳಾಗೋಗಿದೆ ಸರ್. ಈಗ ಇನ್ನು ಇದಾಗಿ ಒಂದು ಆರಕ್ಕೆ ಅದು ಅವನೇ ಹೊಣೆಗಾರಿಕೆ ಅಲ್ಲ. ಯಾರು ಗುತ್ತಿಗೆದಾರಿಗೆ ಸರಿಯಾಗಿದ್ದಾರೆ ಹೊಣೆಗಾರಿಕೆ, ಅವನೇ ಬರ್ತಾನೆ, ಅವನೇ ರೆಡಿ ಮಾಡಿಸ್ಬೇಕು, ಅವನ ಜವಾಬ್ದಾರಿ. ಅದಕ್ಕೆಲ್ಲ ಟೈಮ್ ಇದೆ, ಇಷ್ಟು ವರ್ಷ ಗ್ಯಾರಂಟಿ ಇದೆ, ಅದೆಲ್ಲ ಮಾಡ್ಕೊಂಡು. ಈ ಹಿಂದೆ ನೀವು ಹೋಬಳಿ ಮಟ್ಟದಲ್ಲಿ ಜನಸಂಪರ್ಕ ಸಭೆಗಳನ್ನು ಮಾಡ್ತಿದ್ದಾರೆ. ಈಗ ಚುನಾವಣೆ ಮುಗಿದಿದೆ, ಜನರ ಸಮಸ್ಯೆಗಳನ್ನು ಕೇಳಿ ಅದು ಮಳೆಗಾಲ ಮಾಡೋಕ್ಕಾಗಲ್ಲ. ಮಳೆಗಾಲ ಕಳೆದ ನಂತರ ಮಾಡ್ತೀವಿ. ಎಲ್ಲ ಹೋಬಳಿ ಮಟ್ಟದಲ್ಲೂ ಮಾಡ್ತೀವಿ, ಒಂದು ಬಿಡೋದು. ಹಿಂದೆ ನಾನು ಕುಂಬ್ರಿ ಇದು ಹೋಗಾರಲ್ಲಿ ಮಾಡಿಸಿದ್ದೆ. ಅದೇ ಥರ ಎಲ್ಲ ಹೋಬಳಿಯಲ್ಲೂ ಸಹ ಎಲ್ಲ ಅಧಿಕಾರಿಗಳು ಕರೆದು ಈಗಾಗಲೇ ಮೊನ್ನೆ ಎಲ್ಲೋ ಒಂದು ಕಡೆ ಮಾಡಿದ್ದೀನಿ, 2-3 ಕಡೆ ಮಾಡಿದ್ದೀನಿ. ಹೋಬಳಿ ಮಟ್ಟದಲ್ಲೂ ಮಾಡಬೇಕು. ಅಲ್ಲಿ ಜನರ ಸ್ಪಂದನೆ ಅಲ್ಲೇ ಆಗಬೇಕು ಅಂತ ತಿಳ್ಕೊಂಡು ಸರ್ಬರಸ್ತೆ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದೆ. ಯಾವುದು ಸರ್ಬರಸ್ತೆ ಅಗಲೀಕರಣದ್ದು ಅವ್ರಿಗೆ ಬೇಡಿಕೆಗಳು ಈಡೇರಿಸೋಕ್ಕಾಗಲಿಲ್ಲ. ಅವ್ರು ಕೇಳೋದಕ್ಕೂ ನಮ್ಮ ಸರ್ಕಾರ ಕೊಡೋಕ್ಕಾಗಲ್ಲ. ಅದಕ್ಕೆ ಮುಂದಿನ ಕೋರ್ಟ್ ಮೂಲಕ ನಾವು ಹೌದು ಕ್ವೆಶನ್ ಮಾಡ್ತೀವಿ. ಜಾಗ ಮೊನ್ನೆ ಹೈವೇ ಮಾಡೋದು ಜಾಗದಲ್ಲಿ ಕೋರ್ಟ್ನವರೆಲ್ಲ ಇದು ಮಾಡಿದ್ರು, ಕೋರ್ಟಿಗೆ ಹೋಗಿದ್ರಲ್ಲ, ಅದು ವಜಾ ಆಗಿದೆ ಅಂತ ಸುದ್ದಿ ಬಂದಿದೆ ನನಗೆ. ಕೋರ್ಟ್ನವರಿಗೆ ನ್ಯಾಯ ಸಿಗಲಿಲ್ಲ ಅಂತ ಬಂದಿದೆ. ಅದು ಏನನ್ನೋದು ಮುಂದೆ ನೋಡಬೇಕಾಗುತ್ತೆ. ಕಾಪಿ ಇದು ಬರಬೇಕು, ಆರ್ಡರ್ ಕಾಪಿ ಬರಬೇಕು. ಸಂಘ ಇದೆ ಸರ್, ಅದರಲ್ಲಿ ಅದು ವಜಾ ಆಗಿದೆ ಅಂತ ನ್ಯೂಸ್ ಬಂದಿದೆ. ಅದು ತರಿಸ್ಕೊಡ್ಬೇಕು, ಕಾಪಿ ತರದೇ ನಾನು ಮಾತಾಡ್ತೀನಿ. ಆಗುವ ಸಂದರ್ಭದಲ್ಲಿ ಸಾವು ಅಧಿಕಾರಿಗಳನ್ನು ಜಿಲ್ಲೆಯ ಎಲ್ಲ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಕರೆದು ಒಂದು ಸುದ್ದಿ ಮಾತುಕತೆ ಆಡಿದ್ದೀನಿ. ಯಾವ್ಯಾವುದು ಲೀಸ್ಟ್ ಬರುತ್ತೆ, ಯಾವ್ಯಾವುದು ಆರ್ಡರ್ ಕಾಪಿ ಬಂದಿದೆ ಅದೆಲ್ಲ ನಮ್ಗೆ ತೋರಿಸ್ತಾರೆ. ನಮ್ಮ ವ್ಯಾಪ್ತಿ ಬರೋವಂಥದ್ದನ್ನ ನಮ್ಮ ಗಮನಕ್ಕಿಲ್ಲದೆ ಮಾಡೋಕ್ಕಾಗಲ್ಲ. ಅವರೆಲ್ಲರೂ ಮಾಡ್ತಾರೆ. ಅವರೆಲ್ಲರೂ ಒಂದು ಸುತ್ತು ಮಾತುಕತೆ ಆಡಿದ್ದಾರೆ. ಬೈಪಾಸ್ ಎಲ್ಲಿ ಹೋಗಬೇಕು ಮತ್ತು ಅದೆಲ್ಲ ಚರ್ಚೆ ನಡೀತಾ ಇದೆ. ಈಗ ಅದನ್ನೆಲ್ಲ ನಾವು ನಮ್ಮ ಕೂತೆ ಮಾಡಬೇಕಲ್ಲ. ಇದು ನಗರ ಈಗ ಒಂದೇ ಒಂದು ಸಭೆನೂ ಆಗಿದೆ. ನಗರದ ಅಭಿವೃದ್ಧಿ ಪ್ರಾಧಿಕಾರ ಆದ ತಕ್ಷಣ ಚುನಾವಣೆ ಘೋಷಣೆ ಆಯ್ತಲ್ಲ, ಹಂಗಾಗಿ ಯಾವುದೇ ಸಭೆ ಮಾಡೋಕ್ಕಾಗಿಲ್ಲ. ಆಮೇಲೆ ಅಲ್ಲಿದ್ದವರು ಬೇರೆ ಕಡೆ ಹಾಕಿದ್ದಾರೆ. ಈಗ ಅವ್ರ ಆಫೀಸರ್ ಅವ್ರು ಬರಬೇಕಲ್ಲ, ಅವ್ರು ಇವತ್ತು ನಾಳೆ ಬರ್ತಾರೆ. ಬಂದ ಮೇಲೆ ನಾನೇ ಸಭೆ ಮಾಡ್ತೀನಿ. ಅಲ್ಲಿ ಆಫೀಸೆಲ್ಲ ರೆಡಿ ಮಾಡಬೇಕು, ಅದಾಗ್ತದೆ ಮಾಡ್ತೀವಿ. ಅದು ಹಾಕ್ತೀವಿ. ಹೊಸ ನಮ್ಮ ತಾಲೂಕು ಆಫೀಸ್ ಪಕ್ಕನೇ ಈಗ ನಮ್ಮ ಸಾಗರದ ಪೊಲೀಸ್ ಸ್ಟೇಷನು ಅಲ್ಲೇ ಬರ್ತದೆ. ನೆಕ್ಸ್ಟ್ ಸಬ್ ರಿಜಿಸ್ಟ್ರ್ ಆಫೀಸು ಹಿಂದುಗಡೆ ಬರ್ತದೆ. ಎಲ್ಲವೂ ಒಂದು ಕಡೆ ಮಾಡಾಗೆ ಮಾಡ್ತಾಯಿದ್ದೀವಿ. ಈಗ ಮಾಡ್ತಾರೆ. ಈ ಮಳೆಗಾಲ ಪೇಂಟಿಂಗ್ ಮಾಡ್ತೀಯಾ? ಚುನಾವಣೆ ಬಂತಲ್ಲ, ಏನು ಸತ್ಯನೇನು ಗೊತ್ತಾಗಲ್ಲ ಮರ, ಏನಂತೂ ಗೊತ್ತಾಗಲ್ಲ. ಚುನಾವಣೆ ಸಂದರ್ಭದಲ್ಲಿ 2 ತಿಂಗಳು ಹೋಯ್ತಾ, ಈಗ ಮಾಡೋಕ್ಕೆ ಬರಲ್ಲ. ಮಾಡ್ತೀನಿ. ಅದು ಪೇಂಟಿಂಗ್ ಒಂದೇ ಅಲ್ಲ, ಫುಡ್ ಕೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ, ಅಲ್ಲಿ ಫುಡ್ ಕೋರ್ಟ್ ಬರುತ್ತೆ. ಪೇಂಟಿಂಗು ವಿತ್ ಫುಡ್ ಕೋರ್ಟ್. ನೀರು ಲೀಕೇಜ್ ಆಗಿ ಡ್ಯಾಮೇಜ್ ಆಗ್ತಿದೆ ಸರ್. ಅದು ನೀರು ಲೀಕೇಜ್ ಆಗಿ ಡ್ಯಾಮೇಜ್ ಆಗ್ತಿದೆ ಬಸ್ ಸ್ಟ್ಯಾಂಡ್. ಅದು ಪೇಂಟ್ ಮಾಡಿಬಿಡ್ತೀವಿ. ಕೆಳಗಡೆ ಫುಡ್ ಕೋರ್ಟಿಗೆಲ್ಲ ಸೆಟ್ ಕೊಡ್ತೀವಲ್ಲ, ಹಂಗಾಗಿ ಏನು ತೊಂದರೆ. ಸರ್ ಡೆಂಗ್ಯೂ ಪ್ರಕರಣದಲ್ಲಿ ಒಂದು ಸಾವಾಗಿದೆ. ಅದು ನಾನು ಕ್ರಮ ತೊಗೊಂಡಿದ್ದೀನಿ. ನಾನು ಆಸ್ಪತ್ರೆಗೆ ಹೋಗಿ ಬಂದಿದ್ದೀನಿ. ಕೆಲವು ಕಡೆ ಏನಾಗಿದೆ, ಅದು ಯಾವ ಡೆಂಗ್ಯೂ ತುಂಬ ಈ ಸರಿ ಬೇರೆ ಹೊಸ ಥರ ಮಾದರಿ ಬೇರೆ ಇದೆ. ತುಂಬ ಕ್ರಮ ತೊಗೊಂಡಿದ್ದೀವಿ. ಆಸ್ಪತ್ರೆಗೆ ಏನಾಗಿದೆ,
ನಮ್ಮಲ್ಲಿ ಬರೀ 50% ನಮ್ಮವರಿದ್ದರೆ ಬೇರೆ ತಾಲೂಕಿನವರು ಹೆಚ್ಚು ಪೇಷಂಟ್ಗಳು ಬರ್ತಾ ಇದ್ದಾರೆ. 254 ಜನ ಹೊರಗಡೆನೇ ಬರೋದ್ರಿಂದ ನಮ್ಮವ್ರು 100 ಜನ ಇದ್ದರೆ ಅವ್ರು 150 ಜನ ಬರ್ತಾ ಇದ್ದಾರೆ. ಅದರಿಂದ ಬೆಡ್ಗಳು ಸಾಕಾಗ್ತಿಲ್ಲ. ನಮ್ಮದಿರೋದೇ 150 ಬೆಡ್ ಇದ್ದಿರೋದು. ಅದರಿಂದ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ, ಇನ್ನೂ 100 ಬೆಡ್ ಕೊಡಬೇಕಂತ ಹೇಳಿ ಏನದು ಆಗಿದೆ. ಬಹುಶಃ ಅದು ಸದ್ಯದಲ್ಲಿ ಆಗಬೇಕು, ಅಲ್ಲಿವರೆಗೆ ಕಾಯ್ತಾ ಇದ್ದೀವಿ. ಆದರೆ ಟ್ರೀಟ್ಮೆಂಟಿಗೆಲ್ಲ ನಾವು ಆದಷ್ಟು ಭಾಳಷ್ಟು ಶ್ರಮ ಹಾಕಿ ಮಾಡಿದ್ದೀವಿ, ಯಾವುದೇ ತೊಂದರೆಯಿಂದ ಮಾಡಿದ್ದೀನಿ. ಮತ್ತು ಎಲ್ಲ ಗ್ರಾಮ ಪಂಚಾಯತಿಗೂ ಔಷಧಿ ಹೊಡಿಸಿದ್ದೀನಿ. ಎಲ್ಲೆಲ್ಲಿ ಕಾಯಿಲೆ ಕಂಡಿದೆ ಅಲ್ಲಿ ಪ್ರತಿದಿನ ಔಷಧಿ ಹೊಡಿಬೇಕು ಅಂತ ದಿನ 3 ದಿವಸ ಔಷಧಿ ಹೊಡಿಯೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಅದೆಲ್ಲ ಮಾಡಿಸಿದ್ದೀನಿ. ಮತ್ತು ಸಾಗರದಲ್ಲೂ ಔಷಧಿ ಹೊಡಿಸಿದ್ದೀನಿ. ಸಾಗರದಲ್ಲಿ ಅಷ್ಟಾಗಿಲ್ಲ, ಎಲ್ಲ ಹಳ್ಳಿ ಕಡೆ ಆಗ್ತದೆ ಈ ಸರಿ, ಅದೇನೋ ಗೊತ್ತಿಲ್ಲ, ಹಳ್ಳಿ ಕಡೆ ಬಂದಿದೆ ಈ ಸರಿ. ಹಾಗಾಗಿ ಎಲ್ಲ ಅಧಿಕಾರಿಗಳು ಕರೆದಿದ್ದೀನಿ. THO ಕರೆದು ಮೊನ್ನೆ ಮೀಟಿಂಗ್ ಮಾಡಿದ್ದೇನೆ. ಪರಪ್ಪ ಅವ್ರನ್ನ ಕರೆದು ಮೀಟಿಂಗ್ ಅಲ್ಲಿ ಹೋಗಿ ಬಂದಿದ್ದೀನಿ. ನಾನು ತಹಶೀಲ್ದಾರ್ ಕಚೇರಿಯಲ್ಲಿ ಕಂಪ್ಯೂಟರ್ ದುಡ್ಡು ಜಾಸ್ತಿ ಅಮೌಂಟಿಗೆ ಸಮಸ್ಯೆ ಆಗಿತ್ತು. ಇಲ್ಲ, ಈಗ 2 ತಿಂಗಳಾಯಿತು. ಚುನಾವಣೆ ನೀತಿ ಸಮಿತಿ ಇತ್ತು, ತಹಸೀಲ್ದಾರ್ ಇರಲಿಲ್ಲ, ಆಫೀಸ್ಗಳೆಲ್ಲ ಸಿಕ್ಕೋಗಿದ್ರು. ಈಗ ಮಾಡ್ತಾರೆ, ಈಗ ಶುರು ಮಾಡಿದ್ದಾರೆ. ತಹಸೀಲ್ದಾರ್ ಬಂದಿದ್ದಾರೆ, ಎಲ್ಲ ಕೆಲಸಕ್ಕೆ. ಅದಕ್ಕಾಗಿ ನಾನು ಇವ್ರನ್ನೆಲ್ಲ ಮೀಟಿಂಗ್ ಕರೆದಿದ್ದು, ಅದಕ್ಕಾಗಿ ಇವ್ರಿಗೆಲ್ಲ ಇಲ್ಲಿ ಸಭೆ ಕರೆದಿದ್ದು. ಮುಂದೆ ಜನರ ಸೇವೆ ಮಾಡಬೇಕು ಅನ್ನೋದಕ್ಕೆ ಎಲ್ರಿಗೂ ವಾರ್ನಿಂಗ್ ಕೊಟ್ಟಿದ್ದೀವಿ. ಸರಿನಾ? ಮಾಡ್ತಾರೆ. ಥ್ಯಾಂಕ್ ಯು. ಧನ್ಯವಾದ.